ಹಾಯ್ ಎವ್ರಿವಾನ್. ತೊಗರಿಕಾಯಿ ಮತ್ತು ಅವರೆಕಾಯಿನ ಇಲ್ಲಿ ಕುತ್ಕೊಂಡು ಹಿಡಿತಾ ಇದ್ದಾರಲ್ಲ, ಇವರೇ ನಮ್ಮಮ್ಮ. ಅವ್ರು ನಮ್ಮ ದೊಡ್ಡಮ್ಮ. ಇವರಿಂದ ತಗೊಬಂದಿದ್ರು ಎಲ್ಲ. ಅದಕ್ಕೆ ಹಿಡಿದು ನೆನೆಸಿ ಇಟ್ಬಿಟ್ಟು ಹೋಗೋಣ ಅಂಥೇಳಿ ನಂಗೆ ಹೆಲ್ಪ್ ಮಾಡ್ಕೊಡ್ತಾಯಿದ್ರು. ಊರಿಂದ ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮು, ಬೀನಿಸು, ಟೊಮೊಟೊ ಮತ್ತು ಇದು ಗಣಕೆ ಸೊಪ್ಪು, ಮಿಕ್ಸೆಡ್ ಸೊಪ್ಪೆಲ್ಲ ತೊಗೊಂಬಂದಿದ್ರು. ಗದ್ದೆಲೆಲ್ಲ ಸಿಗುತ್ತಲ್ಲ ಅದು, ಮತ್ತು ಅದು ನುಗ್ಗೆ ಸೊಪ್ಪು, ಇಷ್ಟನ್ನು ತೊಗೊಂಬಂದಿದ್ರು. ಸೊ ಅವರೆಲ್ಲ ಅವರೆಕಾಳೆಲ್ಲ ಬಿಡಿಸ್ಕೊಡ್ತಾಯಿದ್ರಲ್ಲ, ಸೊ ಅವರಿಗೆ ಸ್ನ್ಯಾಕ್ ಮಾಡೋಣ ಈವ್ನಿಂಗ್ ಟೈಮ್ ಅಂತ ಹೇಳ್ಬಿಟ್ಟು ಕಡಲೆಪುರಿ ಒಗ್ಗರಣೆ ಮಾಡ್ತಾಯಿದ್ದೆ. ಕಡಲೆಬೀಜ, ಉರಿಗಡಲೆ, ಆಯಲ್ಲು ಮತ್ತು ಕೊಬ್ಬರಿ, ಕರಿಬೇವು, ಬ್ಯಾಡಗೆ ಮೆಣಸಿನ್ಕಾಯಿ ಆ್ಯಡ್ ಮಾಡಿಕೊಂಡು, ಚಿಲ್ಲಿ ಪೌಡರು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಟರ್ಮರಿಕ್ ಪೌಡರ್, ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕಡಲೆಬೀಜ ಎಲ್ಲ ಹುರ್ಕೊಂಡಿದ್ದು ಎತ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಲ್ಗೆ ಗರಂ ಮಸಾಲ, ಟರ್ಮರಿಕ್ ಪೌಡರ್, ಚಿಲ್ಲಿ ಪೌಡರ್ ಸ್ವಲ್ಪ ಒಂದೊಂದು ಕಾಲು ಸ್ಪೂನ್ ಅಷ್ಟು ಹಾಕ್ಕೊಂಡು ಕಡಲೆಪುರಿನ ಒಗ್ಗರಣೆ ಮಿಕ್ಸ್ ಮಾಡಿಕೊಂಡ್ರೆ ಕಡಲೆಪುರಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಅದ ನಂತರ ಒಂದು ಮರಕ್ಕೆ ಹಾಕ್ಕೊಂಡು ಅದನ್ನೆಲ್ಲ ಫುಲ್ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಅದ್ರ ಜೊತೆಗೆ ಕಾಫಿ ಇಲ್ಲ ಅಂದರೆ ಹೇಗೆ, ಸೊ ಅದಕ್ಕೆ ಕಾಫಿ ಮಾಡಿಕೊಂಡೆ. ನೋಡಿ, ಕಡಲೆಪುರಿ ಒಗ್ಗರಣೆ ಜೊತೆಗೆ ಕಾಫಿ ರೆಡಿ ಆಯಿತು. ಎಲ್ಲ ತಿಂದ್ಕೊಂಡು ಸಂಜೆ ಆಗಲೇ 5:30 ಆಗಿತ್ತು. ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಆರಂಭಕ ಟೆಂಪಲ್. ಸೊ ಹತ್ರ ರಾಜರಾಜೇಶ್ವರಿ ನಗರದಲ್ಲಿ ಇದೆ ಇದು. ಯಾವತ್ತೂ ಅವ್ರನ್ನ ಬಂದಾಗೆಲ್ಲ ಆಚೆ ಕರ್ಕೊಂಡೇ ಬಂದಿದ್ದಿರಲಿಲ್ಲ. ಸೊ ಅದಕ್ಕೆ ಇಲ್ಲೇ ಹೋಗಿದ್ದು ಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅಲ್ಲೇ ಫ್ಲವರ್ಸ್ ಎಲ್ಲ ಸಿಗುತ್ತೆ, ಬನಾನಾ ಎಲ್ಲ ಪೂಜೆಗೆ ಏನೇನು ಐಟಮ್ ಬೇಕು ಅಲ್ಲೊಂದು ಶಾಪ್ ಇದೆ, ಸಿಗುತ್ತೆ. ನಂತರ ಮುಂದೆ ನಡ್ಕೊಂಡು ಹೋಗ್ಬೇಕಿದ್ರೆ ಅಲ್ಲೊಂದು ದೇವರು ಫಸ್ಟ್ ಸ್ಟಾರ್ಟಿಂಗೇ ಸಿಕ್ಕಿದೆ. ಪಂಚಮುಖಿ ಗಣಪತಿ ದೇವಸ್ಥಾನ, ದೇವರಿರೋವಂಥ ವಿಗ್ರಹ ನೋಡಿ. ಇದೇ ಪಂಚಮುಖಿ ಗಣಪತಿ. ಇದ್ರ ಸುತ್ತ ಸರ್ಕಲ್ ಹಾಕೋಣ ಅಂತ ಹೇಳ್ಬಿಟ್ಟು ಅದೇ ಇಲ್ಲಿ 2 ಮುಖ ಇದೆ ನೋಡ್ತಾ ಇದ್ದೀರಾ, ಮೇಲೆ ಮತ್ತು ಒಂದು ಕೆಳಗಡೆ ಒಂದಿದೆಯಲ್ಲ, ಅದೇ 2 ಫೇಸಸ್ ಆಯಿತು. ಇಲ್ಲಿ ಬಂದು 3 ಫೇಸ್ ಅಂದರೆ 3ನೇ ಮುಖ ಇದೆ. ಇಲ್ಲಿ ಒಂದು ಸಿಂಗಲ್ ಕಾಣಿಸುತ್ತೆ. ನಂತರ ಬ್ಯಾಕ್ ಸೈಡ್ ಹೋದರೆ ಅಲ್ಲಿ 3 ಮುಖ ಕಾಣಿಸುತ್ತೆ. ತ್ರಿಮುಖ ಫೇಸ್ ಕಾಣಿಸುತ್ತೆ ನೋಡಿ. ಎಷ್ಟು ನೀಟಾಗಿ ಮಾಡಿದಾರಲ್ಲ, ನನಗೂ ನೋಡಿ ತುಂಬ ಖುಷಿ ಆಯಿತು. ಸೊ ಇವಾಗ ಫಸ್ಟು ಇದನ್ನು ತೋರಿಸ್ಕೊಂಡು ಮುಂದೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಇಲ್ಲಿ ಟೋಟಲಾಗಿ ಪಂಚಮುಖ ಗಣಪತಿ ಆಯಿತು ಫ್ರೆಂಡ್ಸ್. ಇಷ್ಟು ನೋಡಿದ್ರೆ ಸೊ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ 2 ಮುಖ. ನಂತರ ಇಲ್ಲಿ ಮೆಟ್ಲು ಹತ್ಕೊಂಡು ಮುಂದೆ ಹೋಗ್ತಾ ಇದ್ದರೆ ಅಲ್ಲಿ ಹುತ್ತ ಇರೋವಂಥದ್ದು ಕಾಣಿಸ್ತಾ ಇದೆಯಲ್ಲ, ಸೊ ಅದೆಲ್ಲ ನೋಡೋಕೆ ತುಂಬ ಚೆನ್ನಾಗಿತ್ತು. ರಿಯಲ್ ಹುತ್ತದ ಥರನೇ ಮಾಡಿರೋ ಥರನೇ ಅನಿಸುತ್ತೆ, ಆದರೆ ರಿಯಲ್ ಹುತ್ತದಿಂದ ಆಗಿರೋದಲ್ಲ. ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿದೆ. ನಾವು ಸ್ಯಾಟರ್ಡೆ ಹೋಗಿರೋದ್ರಿಂದ ಟೂರಿಸ್ಟ್ ಎಲ್ಲ ಬಂದಿದ್ದರು. ಸೊ ಅವರು ಜನ ತುಂಬಾ ಇದ್ದರು. ಸೊ ಮುಂದೆ ನಡ್ಕೊಂಡು ಹೋದ್ವಿ. ಅಲ್ಲೆಲ್ಲ ತ್ರಿಶೂಲ ಇಟ್ಟಿರೋದು, ಇಲ್ಲಿ ಈ ಥರ ಎಲ್ಲ ಇಟ್ಟಿರೋದು ನೀಟಾಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸುತ್ತ ಬೆಟ್ಟ ಇರೋದೆಲ್ಲ ಚೆನ್ನಾಗಿದೆ. ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ವೀಡಿಯೋ ಮಾಡ್ಕೊಳ್ಳೋಕ್ಕೆ ಭಯ ಆಗ್ತಾಯಿತ್ತು, ಯಾಕೆಂದರೆ ಏನಾದರೂ ಅಲ್ಲಿ ಒಳಗಡೆ ಸ್ಫಟಿಕಲಿಂಗ ಎಲ್ಲ ಇದೆಲ್ಲ ವೀಡಿಯೋ ಮಾಡಬೇಡ ಅಂತ ಹೇಳ್ತಾರೇನೋ ಅಂತ ಅಂದ್ಕೊಂಡು ಒಳಗಡೆ ಹೋದೆ. ಸೊ ಎಲ್ಲರೂ ವೀಡಿಯೋ ಮಾಡ್ಕೊತಾಯಿದ್ರು. ಸೊ ಹಂಗಾಗಿ ನಾನು ವೀಡಿಯೋ ಮಾಡಿಕೊಂಡೆ. ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ದೇವರು ಸ್ಫಟಿಕಲಿಂಗ ಅಂತ ಇದು. ಸೊ ಅದರ ಮುಂದೆ ದೊಡ್ಡ ದೀಪ ಬತ್ತಿ ಹುರಿದಾಯಿತು. ಇಲ್ಲೂ ದೇವರಿದ್ದರು. ಸೊ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಸೈಲೆಂಟಾಗಿತ್ತು. ಎಷ್ಟು ಪೀಸ್ಫುಲ್ಲಾಗಿತ್ತು ಗೊತ್ತಾ, ಅಷ್ಟು ಚೆನ್ನಾಗಿತ್ತು. ಸೊ ನೋಡ್ಲಿಕ್ಕಂತೂ ನನಗಂತೂ ತುಂಬ ಇಷ್ಟ ಆಯಿತು. ಎಷ್ಟು ಸೈಲೆಂಟ್ ಅಂದರೆ ಅದು ಹೋದ ತಕ್ಷಣ ಏನೋ ಒಂಥರ ಪಾಸಿಟಿವ್ನೆಸ್ ಬರುತ್ತೆ, ಏನೋ ಒಂಥರ ಫೀಲ್ ಆಗುತ್ತೆ. ಸೊ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಈ ಸ್ಫಟಿಕಲಿಂಗ ಆಗಿರ್ಬೋದು, ಅದ್ರ ಮುಂದೆ ಇರೋ ಥರ ಉರಿತಾ ಇರುವಂಥ ದೀಪ ಎಲ್ಲ ನೋಡೋಕೆ ತುಂಬ ಚೆನ್ನಾಗಿತ್ತು. ಸೊ ಹಾಗೆ ಎಲ್ಲ ನೋಡಿಕೊಂಡು ಮತ್ತು ಅವ್ರ ಆಚೆ ಹೋಗೋಣ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಬಿದ್ದು ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಆಚೆ ಹೊರಟ್ಬಿಟ್ಟು ಸೆಲ್ಫಿ ತೊಗೊಳ್ಳಿಲ್ಲ ಅಂದರೆ ಹಿಂಗೆ. ಸೊ ಅದಕ್ಕೆ ಅದನ್ನು ತೊಗೋತಾ ಇದ್ದೀನಿ. ವೀಡಿಯೋ ಮಾಡ್ಕೊಬೇಡ ಅಂತ ಹೇಳ್ತಾಯಿದ್ರು. ಹಂಗೆ ಒಂದು ಸೆಲ್ಫಿ ತೊಗೊಂಡು ಮೇಲೆ ಇನ್ನೂ ಮುಂದೆ ಹೋಗೋದು ಭಾರಿ ಕಷ್ಟ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಮುಂದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹುತ್ತದಿಂದನೇ ಮಾಡಿರೋ ಥರನೇ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾರು ಈ ಥರ ಮಾಡಿದ್ರೋ ಆ ಕಲೆಗಾರರಿಗೊಬ್ಬರು ನಮಸ್ಕಾರ ಹಾಕಲೇಬೇಕು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಇದು ತ್ರಿಶೂಲ ಮತ್ತು ಡಮರುಗ ಇರೋವಂಥದ್ದು ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ನೋಡಿದ್ದು ನಮಗೂ ಖುಷಿ ಆಯಿತು. ಮತ್ತು ಮೇಲ್ಗಡೆ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಬರೋಕ್ಕೆ ಕೂಡ ಜಾಗ ಇದೆ. ಒಟ್ಟು ಟೋಟಲ್ 3 ಪ್ಲೇಸಸ್ ಕ್ಯೂ ಥರ ಮಾಡಿದ್ದಾರೆ. ಇಲ್ಲಾದರೂ ಹೋಗ್ಬೋದು, ಅಲ್ಲಾದರೂ ಹೋಗ್ಬೋದು. ಸೈಡ್ಗಲ್ಲಿ ನೆರಳಿರೋ ಕಡೆ ಹೋಗ್ಬೋದು. ಇವಾಗೇನು ಸಂಜೆ ಆಲೇ 6 o'clock ಹಾಗೆ ಬಿಡ್ತು ನಾವು ಇಲ್ಲಿ ಬರೋ ಅಷ್ಟರೊಳಗಡೆ. ಯಾವ ಬಿಸಿಲು ಇರಲಿಲ್ಲ, ಏನೂ ಇರಲಿಲ್ಲ. ಸೊ ಫ್ರೆಂಡ್ಸ್,
ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಟೈಮ್ಗಿನ್ನೂ ಈಗ ಒಂಥರ ಆ ವೆದರ್ ಆಗಿರ್ಬೋದು, ಲೈಟ್ಸ್ ಆಗಿರ್ಬೋದು ನೋಡಲಿಕ್ಕೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ನನಗೆ ಅನ್ನಿಸ್ತಾ ಇದೆ. ನಾವು ಈವ್ನಿಂಗ್ ಹೋಗಿದ್ದೆ, ಒಂಥರ ಖುಷಿ ಆಯಿತು. ಸೊ ನೀವು ಯಾವಾಗಲಾದರೂ ಈವ್ನಿಂಗ್ ಟೈಮು ಫ್ರೀ ಆಗಿದ್ದರೆ ಈ ಕಡೆ ಬಂದು ಆ ಟೆಂಪಲ್ಗೆ ಒಂದು ಸಲ ವಿಸಿಟ್ ಮಾಡಿ. ಇನ್ನೊಂದು ಸಲ ಹೋದರೆ ನಿಮಗೆ ಮತ್ತೆ ಮತ್ತೆ ಚೆನ್ನಾಗಿದೆ ಹೋಗಬೇಕು ಅಂತ ಅನಿಸ್ಬೋದೇನೋ. ಇದು ಶೃಂಗೇರಿ ಟೆಂಪಲ್ಲು. ಸೊ ಅಲ್ಲಿಗೆ ಬಂದ್ವಿ. ಅಲ್ಲಿಂದನೇ ಮುಂದೆ ಬಂದರೆ ಇದು ಟೆಂಪಲ್ ಸಿಗುತ್ತೆ. ಅದನ್ನು ದರ್ಶನ ಮಾಡಿಕೊಂಡು ಬಂದ್ವಿ. ಸುಮಾರು ಆ್ಯಂಟಿಕ್ ಪೀಸಸ್ಗಳು, ವೆರೈಟೀಸ್ ಗಣಪತಿಗಳೆಲ್ಲ ಮಾಡಿ ಅದರಲ್ಲಿ ಸ್ಟೋರೇಜ್ ಮಾಡಿ ಶೋಕೇಸಲ್ಲಿ ಇಟ್ಟಿದ್ದಾರೆ. ನೋಡೋಕ್ಕಂತೂ ನನಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ತಾಮ್ರದಿಂದ ಆಗಿರ್ಬೋದು, ಮರದಿಂದ ಆಗಿರ್ಬೋದು, ಪಿಂಗಾಣಿ ಅಂತಾರಲ್ಲ, ಸೊ ಅದು ತುಂಬ ವೆರೈಟೀಸ್ ಗಣಪತಿನ ನೀವು ಅಲ್ಲಿ ಹೋದರೆ ನೋಡ್ಬೋದು ಫ್ರೆಂಡ್ಸ್. ಅಷ್ಟು ವೆರೈಟೀಸ್ ಆಗಿ ಅಲ್ಲಿದೆ. ಎಷ್ಟು ಶೋಕೇಸಾಗಿ, ಎಷ್ಟು ಕ್ಲೀನಾಗಿ, ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಗೊತ್ತಾ. ಎಷ್ಟು ಡಿಸಿಪ್ಲೀನಾಗಿ ಇತ್ತು ಅಂತಂದರೆ ಅಲ್ಲೂ ಅಷ್ಟೇ ನಾವು ಸೈಲೆನ್ಸಾಗಿ ತುಂಬ ಚೆನ್ನಾಗಿತ್ತು. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ಮರದ ಬೇರಿಂದ ಮಾಡಿರುವಂಥದ್ದು ನೋಡಿ. ಮರದ ಬೇರಿರುತ್ತಲ್ಲ ಅದರಲ್ಲಿ ಇದನ್ನ ಈ ಥರ ಕೆತ್ತಿ ಬಿಡಿಸಿರೋ ಅಂಥದ್ದು ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಇದು. ನಾನು ಅದೇ ನೋಡ್ತಾ ಇದ್ದೆ, ಇದೇನು ಯಾವುದ್ರಲ್ಲಿ ಮಾಡಿರೋದು ಅಂತ ಹೇಳಿ. ಇಲ್ಲಿ ನೋಡಿದೆ ಬೋಟಲ್ಲಿ ಇರೋವಂತಹ ಗಣಪತಿ. ಸೊ ಇದೆಲ್ಲ ನೋಡೋಕ್ಕಂತೂ ನಂಗೆ ತುಂಬ ಇಷ್ಟ ಆಯಿತು. ಸುತ್ತ ಅದನ್ನೇ ಮಾಡಿದ್ದಾರೆ. ಇಲ್ಲಿ ಬಂದು ಈ ಥರ ಎಲ್ಲ ಮಾಡಿದ್ದಾರೆ. ಸೊ ನಿಮಗೂ ನೋಡಿದ್ರೆ ನಿಮಗೂ ತುಂಬ ಇಷ್ಟ ಆಗುತ್ತೆ. ಸ್ವಾಮಿ ಮಲೆ ಬೆಟ್ಟ ಅಂತ ಇದು. ಆಚೆ ಬಂದು ನೋಡ್ಕೊಂಡಾದ್ಮೇಲೆ ಇಲ್ಲಿ ಪ್ರಸಾದ ಸಿಗುತ್ತೆ. ಪ್ರಸಾದ ತಿನ್ನಬೇಕಿದ್ರೆ ಒಂದು ಸ್ವಲ್ಪ ಕನ್ಫ್ಯೂಸ್ಡ್ ಆಗುತ್ತೆ, ಯಾಕೆಂದರೆ ಇದು ಚಿತ್ರಾನ್ನ ಪುಳಿಯೋಗರೆನಾ ಅಂತ. ಆದರೆ ಸ್ವಲ್ಪ ತಿಂತಂದು ಗೊತ್ತು ಪುಳಿಯೋಗರೆ. ಸೊ ಡಿಫ್ರೆಂಟಾಗಿ ಟೇಸ್ಟಾಗಿತ್ತು. ಪ್ರಸಾದನೇ ಆಗಿಲ್ವ, ಎಲ್ಲಿ ತಿಂದ್ರೂ ಚೆನ್ನಾಗಿರುತ್ತೆ, ತುಂಬ ಡಿಫ್ರೆನ್ಸ್ ಆಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಆಮೇಲೆ ಬಂದು ಇಲ್ಲಿ ಆಚೆ ಕಡೆ ಔಟ್ಸೈಡ್ ಕುತ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂತಾಯಿದ್ದೆ ನೋಡಿ. ತಿಂತಾಯಿದ್ದೀನಿ, ತುಂಬ ಟೇಸ್ಟ್ ಅಂತ ನನಗಂತೂ ಇಷ್ಟ ಆಯಿತು ಫ್ರೆಂಡ್ಸ್. ಅಲ್ಲೇ ಕುತ್ಕೊಂಡು ತಿನ್ನಬೇಕಿದ್ರೆ ಈ ಗಣಪತಿ ಇದೆ. ಸೊ ಅಲ್ಲೊಂದು ಅದು ಅಷ್ಟೇ ಚೆನ್ನಾಗಿತ್ತು. ಅದಕ್ಕೆ ಅದನ್ನು ಇದು ಮಾಡಿಕೊಂಡು ಆಮೇಲೆ ಇವಾಗ ಒಂದು ಲಿಂಗ ಕೂಡ ಅಲ್ಲಿ ಇಟ್ಟಿದ್ದಾರೆ. ಆ ಲಿಂಗದ ಹತ್ರ ಫೋಟೋ ತೊಗೊಬೋದು, ಏನಾದರೂ ಮಾಡ್ಕೊಬೋದು. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಸುತ್ತ ವ್ಯೂವ್ಸ್ ಎಲ್ಲ. ಆಗಲೇ 6:30 7 o'clock ಆಗೋಯ್ತೇನೋ ಗೊತ್ತಿಲ್ಲ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಹಾರುಮೊಗ ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ಲ. ಸೊ ಅದೇ ಹೈಲೈಟು ಈ ಟೆಂಪಲಲ್ಲಿ. ಎಲ್ಲರೂ ಬಂದವರೆಲ್ಲ ಅಲ್ಲೋಗಿ ಸೆಲ್ಫಿ ತೊಗೊತಾರೆ. ಹಂಗೆ ನಾವು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಳಕ್ಕೆ ಅಂತ ಎಲ್ಲರನ್ನೂ ಸಜ್ಜು ಮಾಡಿ ಅದಾಯಿತು ತಗೋಗಿ ನಿಂತ್ಕೊಳ್ಳಿ ಅಂದರೆ ನನ್ನಿಬ್ಬರು ಮಕ್ಕಳಿದ್ದಾರೆ, ಒಬ್ರು ಆ ಕಡೆ ಒಬ್ರು ಈ ಕಡೆ. ಒಬ್ಬರು ಅದೇನೋ ಎತ್ತಿಗೆ ಏರಿಳಿತು ಅನ್ನತ್ತೆ, ಎಮ್ಮೆ ನೀರಿಗೆ ಎಳಿತು ಅಂತಾರಲ್ಲ ಹಂಗೆ. ಒಬ್ಬ ನೋಡಿ ಅಲ್ಲಿ ಹೋಗ್ತಾ ಇದ್ದಾನೆ, ಒಬ್ಬ ಇಲ್ಲಿ ಬರ್ತಾ ಇದ್ದಾನೆ. ಏನು ಹೇಳಿದ್ರು ಕೇಳಲ್ಲ ಫ್ರೆಂಡ್ಸ್, ಬಾಯ್ಸು ಆ ಥರನೇ. ಅದರಿಂದ ಮುಂದೆ ಸೆಲ್ಫಿ ತೊಗೊಂಡು ಅಲ್ಲೊಂದು ಮುಂದೆ ದೇವಸ್ಥಾನ ಇದೆ, ಅಲ್ಲೂ ಹೋಗಿ ತುಂಬ ಚೆನ್ನಾಗಿರುತ್ತೆ. ರಂಗೋಲಿ ಅಂತ ನಂಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಗೊತ್ತಾ. ಇಲ್ಲಿ ನಡಿಬೇಕಿದ್ರೆ ಏನು ಗೊತ್ತಾ, ಅದು ಕಾಲುಗಳಿಗೆ ತುಂಬ ಇದಾಗಿ ಆಗುತ್ತೆ. ಸೊ ಕಾಲು ನೋವೆಲ್ಲ ಇದ್ದರೆ ಅದೇನಂತಾರೆ ನಂಗೆ ಗೊತ್ತಿಲ್ಲ. ಸ್ವಲ್ಪ ರೌಂಡಿಗೆ ಅದೆಲ್ಲ ಸ್ಟೋನ್ಸ್ ಎಲ್ಲ ಮಾಡಿರೋ ಥರ ಇತ್ತು. ನಮ್ಮಮ್ಮ ಅದೇ ಅಂತ ಹೇಳ್ತಾಯಿದ್ರು. ನೋಡಿ ಕಾಲು ನೋವೆಲ್ಲ ಹೋದಂಗೆ ಅನಿಸ್ತಾ ಇರುತ್ತೆ. ಇದು ನೋಡಿದ್ರೆ ಚೆನ್ನಾಗಿದೆ ಅಂತ ಅಂದರು. ಸೊ ಇಲ್ಲಿ ಮುಂದೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ನಂಗೆ ಗೊತ್ತಾಗಿಲ್ಲ ಅಲ್ಲಿ ವಿಡಿಯೋ ಮಾಡಬಾರ್ದಂತ. ಸೊ ನೋಡಿ ಇಲ್ಲೊಂದಿದೆ, ನನ್ನ ಮಕ್ಕಳು ಇದನ್ನು ತಳ್ಳೋಕ್ಕೆ ಅಂತ ನೋಡಿ ತಳ್ಳಿ ಅಂತ ಹೇಳ್ತಾ ಇದ್ದೆ. ಬರೋಲ್ಲ ಅಂದರೆ ಹೋಗುತ್ತೆ ಅಂತ ತಳ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ಅಲ್ಲಿ ಅಟ್ಯಾಚ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಮುಂದೆ ಬಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ವಿ. ವೀಡಿಯೋ ಮಾಡ್ಕೊಂಡಿದ್ದೀನಿ ಸ್ವಲ್ಪ, ಬಟ್ ಆದರೆ ಅವರು ನಿಲ್ಸಮ್ಮ ವೀಡಿಯೋ ಮಾಡಬಾರ್ದು ಅಂತ ಹೇಳಿದ್ರು. ಆದರೆ ನೋಡೋಕ್ಕಂತೂ ದೇವರು ತುಂಬ ಚೆನ್ನಾಗಿತ್ತು. ನೀವು ಮಿಸ್ ಮಾಡ್ದಂತೆ ಈ ಜಾಗಕ್ಕೆ ಹೋಗಬೇಕು. ಇದು ಸಂಪದ ವ್ಲಾಗ್. ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿಕೊಡಿ. ನೋಡಿ ಇದಕ್ಕಿಂತ ಸ್ವಲ್ಪ ಝೂಮ್ ಆಗಬೇಕಿತ್ತು, ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್. ಅದು ನೋಡೋಕ್ಕಂತೂ ಅದು ಈವ್ನಿಂಗ್ ಟೈಮ್ ಹೋಗಿರೋದಂತೂ ಎಕ್ಸ್ಪೆಷಲಿ ಸಖತ್ತಾಗಿತ್ತು. ಇಲ್ಲೆಲ್ಲ ತುಂಬ ವಿಗ್ರಹಗಳನ್ನ ಇಟ್ಟಿರೋ ಅಂಥದ್ದಿದೆ. ಸೊ ಅದನ್ನು ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ನೋಡಿ ಇಲ್ಲೂ ವಿಗ್ರಹಗಳನ್ನ ಇಟ್ಟಿದ್ದಾರೆ. ತುಂಬ ಸುತ್ತ ಒಂದು 6 ಏನೋ ವಿಗ್ರಹ ಇತ್ತು. ಸೊ ನೋಡಿ ಈ ಥರ ವಿಗ್ರಹ ಒಂದು ಇಟ್ಟಿದ್ದಾರೆ. ಸುತ್ತ ಚೆನ್ನಾಗಿದೆ. ನೀವೊಂದ್ಸಲ ಈ ಕಡೆ ಹೋದಾಗ ಮುಂದೆ ಆರುಮುಗ ಟೆಂಪಲ್ಗೆ ಹೋಗಿ ನೋಡಿಕೊಂಡು ಮುಂದೆ ಹೊರಟೋಗ್ಬೇಡಿ. ಜಸ್ಟ್ ಸ್ವಲ್ಪನೇ ದೂರ ಹಿಂದೆ ಬಂದರೆ ಈ ದೇವಸ್ಥಾನ ಸಿಗುತ್ತೆ. ಇದು ಚೆನ್ನಾಗಿದೆ. ಸೊ ನಿಮಗೂ ಇಷ್ಟ ಆಗುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಸೊ ಏನಾದರೂ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅದು ಈವ್ನಿಂಗ್ ವ್ಯೂವ್ಸು. ನಂತರ ಅದು ಮುಗಿಸ್ಕೊಂಡು ಕಾಲಭೈರೇಶ್ವರ ಟೆಂಪಲ್ ಇತ್ತು. ಸೊ ಅಲ್ಲಿಗೂ ಬಂದ್ವಿ. ಇಲ್ಲೂ ಕಾಲಭೈರೇಶ್ವರ ಟೆಂಪಲ್ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೂ ಬಂದು ಟೋಟಲ್ 3 ದೇವಸ್ಥಾನ ರೌಂಡ್ ಹಾಕಿಸ್ದೆ ಫ್ರೆಂಡ್ಸ್.
ಏನು 8:00 5:30 ಹೋಗಿ 8:00 ಅಷ್ಟರೊಳಗಡೆ ಬೇಗನೆ ಮುಗಿಸ್ಕೊಂಡು ಬಂದುಬಿಟ್ವಿ. ಯಾಕಂದರೆ ಅಷ್ಟು ರಶ್ಶು ಇರಲಿಲ್ಲ. ನಾವು ಈವ್ನಿಂಗ್ ಹೋಗಿರೋದು ಆಲೇ ಸಂಜೆ ಆಗಿರೋದ್ರಿಂದ ಯಾರೂ ಇರಲೂ ಇಲ್ಲ. ನೀಟಾಗಿ ದರ್ಶನ ಎಲ್ಲ ಆಯಿತು. ಅಚ್ಚುಕಟ್ಟಾಗಿ ಪೂಜೆ ಎಲ್ಲ ಕೈಯೆಲ್ಲ ಮುಕ್ಕೊಂಡು ಕಾಪಾಡಪ್ಪ ಅಂತ ಕೇಳಿಕೊಂಡು ಬಂದಿದ್ದಾಯ್ತು ನೋಡಿ. ಸ್ವಾಮಿ ಕಾಲಭೈರವೇಶ್ವರ ಭಗವಂತ ಕಾಪಾಡಪ್ಪ, ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡ್ವಿ. ಸೊ ನಂತರ ಇದನ್ನು ಮಾಡಿಕೊಂಡೆ. ಪೂಜಾರಿಗಳು ಹೇಳ್ತಾಯಿದ್ರು ನನ್ನ ಮಗನ ಕೈಲಿ ಕೊಟ್ಟಿದ್ದೆ ಏನೋ ಒಂಥರ ಇದಾಗ್ತಾಯಿತ್ತು. ಸೊ ಆಗ ಅವರಂತ ಇದ್ರು ಹಿಂಗೆ ಅಂತ ಹೇಳೋ, ಯಾವ ಚಾನಲ್, ದೇವಸ್ಥಾನ ಹೆಸರೇನು ಅಂತ ಹೇಳು ಅಂತ ಇದ್ರು. ಇದು ವರಸಿದ್ಧಿ ವಿನಾಯಕ. ಸೊ ಮತ್ತು ನೆಕ್ಸ್ಟು ಪಾರ್ವತಮ್ಮವ್ರು ಸಿಗ್ತಾರೆ. ಅಲ್ಲೇ ವರಸಿದ್ಧಿ ವಿನಾಯಕ, ಪಾರ್ವತಿ ದೇವಿ ಮತ್ತು ಕಾಲಭೈರೇಶ್ವರ, ಟೋಟಲ್ ಇದು 3 ಒಂದೇ ದೇವಸ್ಥಾನದಲ್ಲಿದೆ. ಮತ್ತು ನವಗ್ರಹ. ಸೊ ಅಷ್ಟು ಚೆನ್ನಾಗಿತ್ತು. ಇದು ಅಷ್ಟೇ ತುಂಬ ಸೈಲೆಂಟಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಏನೋ ದೇವಸ್ಥಾನಕ್ಕೆ ಹೋದರೆ ಒಂದು ಪಾಸಿಟಿವ್ ಫೀಲ್ ಸಿಗುತ್ತೆ, ಒಳ್ಳೆಯದಾಗಲಿ ಅನ್ನೋದು ಅಂತ ಏನೋ ಒಂದು ಇರುತ್ತಲ್ಲ. ಸೊ ಅದು ಸಿಕ್ಕೇ ಸಿಗುತ್ತೆ. ಸೊ 3 ದೇವಸ್ಥಾನ ತೋರಿಸ್ಕೊಂಡು ಮನೆಗೆ ಬಂದಿದ್ದಾಯಿತು ಫ್ರೆಂಡ್ಸ್. ಐ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ನಮ್ಮ ಚಾನೆಲ್ನ ಮಿಸ್ ಮಾಡದೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಾನು ಇದನ್ನು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಸೊ ಅದಕ್ಕೆ ಕೇಳ್ಕೊತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ಇದು ನಂದಿ ಕಂಬ ಆಚೆಯಿಂದ ಕಾಣಿಸುತ್ತೆ. ಇದನ್ನು ಅದೇ ಅಂತೀವಿ ನಾವು, ನಂದಿ ಕಂಬ ಅಂತ. ಸೊ ಹಾಗಾಗಿ ನಾನು ಅದೇ ಹೇಳ್ತಾ ಇದ್ದೀನಿ. ನಂತರ ನೋಡಿ ಗೋಪುರದವರೆಗೂ ತೋರಿಸ್ಕೊಂಡು ಗಣಪತಿ ಇತ್ತು, ಕೈಯೆಲ್ಲ ಮುಕ್ಕೊಂಡು ಬಂದು ಅಲ್ಲಿ ರಾಮನಾಮ ಬರೀರಿ ಅಂತ ಹೇಳ್ತಾಯಿದ್ರು. ಬೇಡ ಅಂತ ಹೇಳ್ಬಿಟ್ಟು ಬಂದೆ ಫ್ರೆಂಡ್ಸ್. ಲಾಸ್ಟಲ್ಲಿ ಇದೇನೋ ಈ ಪಿಕ್ ಇಷ್ಟ ಆಯಿತು. ಸೊ ಅದಕ್ಕೆ ನನ್ನ ಮಕ್ಕಳದು ರಂಗೋಲಿ ವಿತ್ ಹ್ಯಾಡ್ ಮಾಡಿದ್ದೀನಿ.